ಹಾಯ್ ಫ್ರೆಂಡ್ಸ್, ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈಗ 11:30 ಆಗಿರ್ಬೋದು, ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂದೊಂದು ಆಸೆ ಇರುತ್ತಲ್ವ, ಅದೇ ರೀತಿಯಾಗಿ ನನಗೂ ಒಂದು ಆಸೆ ಇದೆ. ಸೊ ಈ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನದು ಅಂತ. ನಾನು ಏನೋ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೀನಿ, ಈಗ ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ನಮ್ಮತ್ತೆ ಸೀರಿಯಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ನಮ್ಮ ಮನೇಲಿ ಡಿಶ್ ಹಾಕ್ಸಿಲ್ಲ ನಾವು, ಯಾಕೆಂದರೆ ನಾವು ಟಿ ವಿ ಎಲ್ಲ ನೋಡೋದು ಸ್ವಲ್ಪ ಕಡಿಮೆನೇ. ಅದಕ್ಕಾಗಿ ಇಂಟರ್ನೆಟ್ ಹಾಕ್ಸಿರ್ತೀವಲ್ವ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಸೀರಿಯಲ್ಸ್ ಏನಂದರೆ ನಾರ್ಮಲಿ ನಾವು ಡಿಶ್ ಹಾಕ್ಸಿದ್ರೆ ಇವತ್ತು ಒಂದು ಎಪಿಸೋಡ್ ಬರುತ್ತೆ, ನಾಳೆ ಒಂದು ಬರುತ್ತೆ. ಅದೇ ನಾವು ಈ ರೀತಿ ನೋಡೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತಲ್ವ. ಸೊ ಇವತ್ತಿಂದು ಬರುತ್ತೆ ಅಂದರೆ ಒಂದು ವೀಕಿಂದೆಲ್ಲ ಕಂಟಿನ್ಯೂ ಆಗಿ ನೋಡ್ಬೋದಲ್ವ. ಇದೇನಿದು ವಿಚಿತ್ರವಾಗಿದೆ ಅಲ್ವಾ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಇದು ಎಪಿಸೋಡ್ಸು. ಇದು ಬೇಡಪ್ಪ, ಬೇರೆದಿಡು ಅಂತ ಹೇಳಿ ನೋಡ್ತಿರ್ತಾರೆ. ಆ್ಯಂಡ್ ಚಿನಿಮನು ನೋಡ್ಕೋತಾರೆ, ಅವಳು ಮಧ್ಯೆ ಮಧ್ಯೆ ಎದ್ದೊಳೋದು ಜಾಸ್ತಿ ಅಲ್ವಾ, ಅವಳನ್ನು ನೋಡ್ಕೋತಾರೆ, ಸೀರಿಯಲ್ ನೋಡ್ತಾರೆ ಅವರು. ಹಾಗೆ ರಾಜು ಕೆಲಸ ಮಾಡ್ತಾ ಇದ್ದಾರೆ, ನಾನು ಹೋಗಿ ಈಗ ಅಡುಗೆ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಆದ್ಯಂತಗೆ ಯೋಗರ್ಟ್, ಮೊಸರು, ಮಜ್ಜಿಗೆ ಅಂದರೆ ತುಂಬಾ ಇಷ್ಟ. ಮಕ್ಕಳಿಗೆ ಮೊಸರು, ಮಜ್ಜಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಕೊಡಬೇಕು ಅವಾಗವಾಗ. ಅವಳಿಗೆ ಈ ಥರ ನಾನು ಮನೇಲೇ ಮಾಡ್ತೀನಿ. ಕೆಲವೊಂದು ಸಲ ಮಾಡಿಲ್ಲ ಅಂದರೆ ಎಮರ್ಜೆನ್ಸಿಗೆ ಏನಾದರೂ ತಿನ್ಲಿಕ್ಕೆ ಬೇಕು ಅಂತ ಹೇಳಿ ತಂದಿಟ್ಕೊಂಡಿರ್ತೀವಿ. ನಾನು ಆಲ್ರೆಡಿ ಯೋಗರ್ಟ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ಅದೇ ಫ್ರೂಟ್ ಯೋಗರ್ಟ್ ಹೇಗೆ ಮಾಡೋದು ಅಂತ ತೋರಿಸಿರಲಿಲ್ಲ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈಗ ತಾನೇ ಎದ್ದಿದ್ದಾಳೆ ಅವಳಿಗೆ ಎದ್ಮೇಲೆ ಏನಾದರೂ ಫ್ರೂಟು ಅಥವಾ ಈ ಥರ ಯೋಗರ್ಟು ಅಥವಾ ವೆಜಿಟೇಬಲ್ಸ್ನ ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕೊಡ್ತೀನಿ, ಇಷ್ಟಪಟ್ಟು ತಿಂತಾಳೆ. ಸೊ ಅವಳಿಗೆ ಸ್ವಲ್ಪ ತಿನ್ನಿಸಿ ಚೆನ್ನಾಗಿ ಆಟಾಡ್ಸಾದ್ಮೇಲೆ ನಾನೀಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಚಪಾತಿ ಮಾಡೋಣ ಅಂತ, ಯಾಕೋ ರೈಸ್ ತಿನ್ನೋ ಮನಸ್ಸಾಗಿಲ್ಲ, ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ. ಚಪಾತಿ ಅದ್ರ ಜೊತೆಗೆ ಬದನೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ. ಹೀರೆಕಾಯಿ ಅಂತೂ ಹಬ್ಬ ನನಗೆ, ಯಾಕೆಂದರೆ ತುಂಬಾ ಹೀರೆಕಾಯಿ ಆಗಿದೆ. ಅಲ್ಲಿ ಅವ್ರಿಗೂ ಇವ್ರಿಗೂ ಕೊಟ್ಟರು ಕೂಡ ದಿನ ಒಂದೆರಡಾದರೂ ಹೀರೆಕಾಯಿ ಸಿಗತ್ತೆ ನಮಗೆ. ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಅನ್ನೋದು ಇರುತ್ತೆ ಅಂತ ಅನ್ನಲ್ವ, ನನಗೂ ಆ ಥರ ಆಸೆ ಇದೆ. ಏನು ಅಂದರೆ ನನಗೆ ಒಬ್ಬರು ಮೇಕಪ್ ಆರ್ಟಿಸ್ಟ್ ಹತ್ರ ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡು ಒಳ್ಳೆ ಫೋಟೋಶೂಟ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ನನಗೆ ನಮ್ಮ ಮದುವೆಯಲ್ಲಿ ಆ ಥರ ಮಾಡಿಸ್ಕೋಬೇಕು ಅಂತ ಇತ್ತು, ಬಟ್ ಕೆಲವೊಂದು ಕಾರಣದಿಂದ ಆಗಲಿಲ್ಲ. ಮೇಕಪ್ ಆರ್ಟಿಸ್ಟ್ನ ಮನೆಗೆ ಕರೆಸ್ಬಿಟ್ಟು ನಾನು ಮೇಕಪ್ನ ಮಾಡಿಸ್ಕೋತಾ ಇದ್ದೀನಿ. ಅವ್ರು ಬರ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ, ನಾಳೆ ಅಥವಾ ನಾಡ್ದು ಬರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಅವ್ರು ನನಗೆ ಮೇಕಪ್ ಮಾಡ್ತಾರೆ, ಆಮೇಲೆ ನಾನು ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ನನಗೆ ಅವ್ರು ಕೇಳಿದ್ದೇನು ಗೊತ್ತಾ, ನಿನಗೆ ಯಾರ ಥರ ರೆಡಿ ಆಗಬೇಕಂತ ಇಷ್ಟ ಅಂದರೆ, ಯಾರ ಹೀರೋಯಿನ್ ಥರ ಕಾಣಬೇಕು ಅಂತ ಇಷ್ಟ ಅಂದರೆ, ನನಗೆ ಒಂದು ಸಲ ಶಾಕ್ ಆಗಿಬಿಡ್ತು, ಅಯ್ಯೋ ಆ ಥರ ಕೂಡ ಮೇಕಪ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ, ಅಂದರೆ ನಾನು ಯಾರಿಗೆ ಸಿಮ್ಲರಾಗಿ ಕಾಣಿಸ್ತೀನಿ ನನಗಂತೂ ಗೊತ್ತಿಲ್ಲ. ಅಂದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಹೋಲಿಕೆ ಆದರೆ ಅವ್ರ ಥರ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಈ ಥರ ನಮ್ಮ ವ್ಯೂವರ್ಸ್ ಹೇಳಿದ್ದಾರೆ ಅಂತ. ನೋಡೋಣ ಎಷ್ಟು ಜನರು ಸಜೆಸ್ಟ್ ಮಾಡ್ತೀರಾ ನನಗೆ ಅಂತ. ಆ ಕಾಮೆಂಟ್ನ ನಾನು ಅವ್ರಿಗೆ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೊಂದು 2 ಡೇಸಲ್ಲಿ ಮೇಕಪ್ ಮಾಡ್ಕೋತೀನಲ್ವ, ಅದಕ್ಕಿಂತ ಮೊದಲು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ. ಫೇಶಿಯಲ್ ಮಾಡ್ಕೊಂಡು ಮೇಕಪ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಹಾಗೆ ಈಗ ನೋಡಿ, ನೀವೇನೋ ಮದುವೆ ಫಂಕ್ಷನ್ಸ್ ಏನಾದರೂ ಇರ್ಬೋದು, ನೀವು ಕೂಡ ಸಲೂನ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಳ್ಳೋ ಬದಲಾಗಿ ಮನೇಲೇ ನಾವು ಫೇಶಿಯಲ್ ಮಾಡ್ಕೋಬೋದಪ್ಪ ತುಂಬ ಈಸಿಯಾಗಿ. ನಾನು ನ್ಯೂಡವರ 30 ಮಿನಿಟ್ಸ್ DIY ಮೇಕೋವರ್ ಫೇಶಿಯಲ್ ಕಿಟ್ನ ಬಳಸ್ತಾ ಇದ್ದೀನಿ. ಇದು ಡೈಮಂಡ್ ಗೋಲ್ಡ್. ಇದರಲ್ಲಿ 6 ಪ್ಯಾಕೆಟ್ಸ್ ಇರುತ್ತೆ. ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಯಾವುದಾದ್ಮೇಲೆ ಯಾವ್ದು ಹಚ್ಕೋಬೇಕು ಅಂತ. ಪ್ಯಾಕೆಟ್ ಓಪನ್ ಮಾಡೋದು, ಹಾಕ್ಕೊಳ್ಳೋದು, ಅಷ್ಟೇ. ಬನ್ನಿ ಈಗ ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಇದನ್ನು ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾವು ಕ್ಲಿನ್ಸರ್ನ ಅಪ್ಲೈ ಮಾಡ್ಕೋಬೇಕು. ಈಗ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲಿನ್ಸಿಂಗ್ ಮಿಲ್ಕ್. ಇದನ್ನು ಡೈರೆಕ್ಟಾಗಿ ನಿಮ್ಮ ಮುಖಕ್ಕೆ ಈ ರೀತಿ ಹಚ್ಕೋಬೇಕು, ಮುಖಕ್ಕೆ ಹಾಗೆ ಕುತ್ತಿಗೆಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಮಿನಿಟ್ ಸರ್ಕ್ಯುಲರ್ ಮೋಷನ್ನಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. 2 ನಿಮಿಷ ಆದಮೇಲೆ ಈ ಥರ ವೈಪ್ ತೊಗೊಂಡು ಅಥವಾ ಒಂದು ಕಾಟನ್ ಟವಲ್ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಬಿಡಿ. ಅಷ್ಟೇ. ಈಗ ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಕ್ಸ್ಫೋಲಿಯೇಟ್ ಫೇಸ್ ಸ್ಕ್ರಬ್ನ ಅಪ್ಲೈ ಮಾಡ್ತಾ ಇದ್ದೀನಿ.
ಇದನ್ನು ನಿಧಾನಕ್ಕೆ ನಿಮ್ಮ ಮುಖಕ್ಕೆ ನೀಟಾಗಿ ಹಚ್ಕೊಂಡ್ಬಿಟ್ಟು 1-2 ನಿಮಿಷ ಮಸಾಜ್ ಮಾಡ್ಕೋಬೇಕು ಈ ಥರ. ಅದಾದ ನಂತರ 1-2 ನಿಮಿಷ ಬಿಟ್ಬಿಟ್ಟು ಮುಖನ ಒಂದು ವೈಪ್ ತಗೊಂಡು ಒರೆಸ್ಕೊಳ್ಳಿ. ಇಷ್ಟೇ, ಸೆಕೆಂಡ್ ಸ್ಟೆಪ್ ಮುಗೀತು. ಈಗ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜ್ ಕ್ರೀಮ್. ಈ ರೀತಿ ಕ್ರೀಮ್ನ ತೊಗೊಂಡ್ಬಿಟ್ಟು ಇದನ್ನು ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೆ ಹಚ್ಬಿಟ್ಟು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡಬೇಕು ಒಂದು 10 ನಿಮಿಷ. ಅದಾದ ನಂತರ ಚೆನ್ನಾಗಿ ವೈಪ್ ಮಾಡ್ಕೋಬೇಕು. ನೋಡಿ ಸ್ಕಿನ್ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇನ್ನು ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್. ಇದು ಕೂಡ ಅಷ್ಟೇ, ಈ ರೀತಿ ಮಾಸ್ಕ್ ತೊಗೊಂಡ್ಬಿಟ್ಟು ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಈ ರೀತಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆನಂತರ ಮುಖನ ವೈಪ್ ಮಾಡ್ಕೊಳ್ಳಿ ಈ ರೀತಿ. ಸೊ ಇನ್ನು ಫಿಫ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಸೆರಮ್. ಈ ಸೆರಮನ್ನು ಜಾಸ್ತಿ ಅಪ್ಲೈ ಮಾಡ್ಬೋದು, ಒಂದು 2-3 ಡ್ರಾಪ್ನಷ್ಟು ತೊಗೊಂಡ್ಬಿಟ್ಟು ಅಲ್ಲಲ್ಲಿ ಡಾಟ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಸ್ಕಿನ್ ಫ್ರೆಂಡ್ಲಿ ಇಂಗ್ರೀಡಿಯೆಂಟ್ನ ಬಳಸಿ ಮಾಡಿರ್ತಾರೆ, ತುಂಬಾ ಚೆನ್ನಾಗಿದೆ. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್. ಇದರಲ್ಲಿ ಸಲ್ಫೇಟ್, ಪ್ಯಾರಾಬೆನ್ಸ್ ಈ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ ಏನು ಬಳಸಿರೋದಿಲ್ಲ. ಇನ್ನು ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ, ಯಾರಾದರೂ ಬಳಸ್ಬೋದು. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಸಲೂನ್ ಅಂತಹ ಫೇಶಿಯಲ್ ಮನೇಲಿ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ಸೊ ನಿಮಗೂ ಕೂಡ ಈ ಫೇಶಿಯಲ್ ಕಿಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ನ್ಯೂಡ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಸೊ ಫೇಶಿಯಲ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಚಿನಿಮಾಗೂ ಕೂಡ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು, ಅಂದರೆ ಅವಳಿಗೆ ಹೇರ್ ತೆಗಿಸ್ಬೇಕಲ್ವ, ಇದು ಒಂದು ನೆನಪಿಗಿರಲಿ ಅಂತ ಹೇಳಿಬಿಟ್ಟು ಇದು ಒಂದು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಡ್ರೆಸ್ಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬಂದಿದ್ದೀವಿ. ನಾನು ನಂದು ಒಂದೇ ಸ್ಟಿಚ್ ಮಾಡೋಕ್ಕೆ ಹೇಳೋಣ ಅಂದ್ಕೊಂಡಿದ್ದೆ. ಸೊ ಇದು ಒಂದು ಮೆಮೊರಿ ಇರುತ್ತಲ್ವ ನಮ್ಮ ಸಿನಿಮಾ ಜೊತೆಗೆ ನಾನು ತೆಗೆಸ್ಕೊಂಡ್ರೆ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಈ ಟೈಮ್ ಏನು ಅಂದರೆ ತಗೊಂಡಿಲ್ಲ, ಅಂದರೆ ಕಲರ್ ಯಾವ ಥರ ಇರಬೇಕು, ಯಾವ ಮಟೀರಿಯಲ್ ಯೂಸ್ ಮಾಡಬೇಕು ಅದೇನು ನಾನು ಹೇಳಿಲ್ಲ. ಎಲ್ಲ ಕೂಡ ಟೈಲರೇ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆ ಟೈಲರ್ ಯಾರಂತ ಗೊತ್ತಿರ್ಬೋದು, ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಸಿನಿಮಾ ಬರ್ತ್ಡೇ ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ರು ಅವರು, ಪೂಜಾ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಡ್ರೆಸ್ ರೆಡಿ ಆಗಿದೆ ಅಂತೆ. ನೋಡೋಣ ನಾನು ಕಲರ್ ಯಾವ ಸ್ಟಿಚ್ ಮಾಡಿದ್ರೆ, ಕಲರ್ ಯಾವ ಕಲರ್ ಅಂದರೆ ಅವ್ರು ನನಗೆ ಹೇಳಿಲ್ಲ, ಬಂದು ನೋಡಿ ನೀವೇ ಗೊತ್ತಾಗತ್ತೆ ಅಂತ ಹೇಳಿದ್ರು. ಇಬ್ಬರಿಗೂ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇನ್ನೇನು ಒಂದು 10 ಮಿನಿಟ್ಸಲ್ಲೇ ರೀಚ್ ಆಗ್ತೀವಿ. ನೋಡೋಣ ಯಾವ ಕಲರ್ ಡ್ರೆಸ್ ರೆಡಿ ಮಾಡಿದ್ದಾರೆ ಅಂತ. ಆ್ಯಂಡ್ ಹಾಗೆ ಸಿನಿಮಾ ಫೋಟೋ ಶೂಟ್ ಕೂಡ ಆದಷ್ಟು ಬೇಗನೆ ಆಗತ್ತೆ. ಮೇ ಬಿ ನಾಳೆ ನಾಡ್ದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಗೊತ್ತಿಲ್ಲ. ಫೋಟೋಗ್ರಾಫರ್ ಯಾವಾಗ ರೆಡಿ ಇರ್ತಾರ ಅವಾಗ ಹೋಗಬೇಕು. ಸಿನಿಮಾ ಅನ್ನೋದು ಇಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಗಾಳಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೋಗುವಾಗ ರೋಡ್ ಸೈಡ್ನಲ್ಲಿ. ಆ್ಯಂಡ್ ಈ ಮರಗಳು ಅದ್ರ ಮಧ್ಯೆ ನಾವು ಹೋಗ್ತಾ ಇದ್ದರೆ ಸುತ್ತಲೂ ಗ್ರೀನ್ರಿ ಎಷ್ಟು ಚೆನ್ನಾಗಿ ಕಾಣತ್ತಲ್ವ. ಆ್ಯಂಡ್ ಇನ್ನು ನೀವು ನೋಡ್ಬೋದು ಡ್ರೆಸ್ ಇದು ರೆಡಿ ಮಾಡಿದ್ದಾರೆ. ಇವಾಗ ಸಿನಿಮಾಗೆ ಫಸ್ಟ್ ಹಾಕಿ ನೋಡೋಣ ಅಂಥೇಳಿ ತೆಗಿತಾ ಇದ್ದಾರೆ. ನೋಡಿ ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ. ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ, ಕ್ಯೂಟಾಗಿ ಕಾಣಿಸ್ತಾಳೆ. ಆ್ಯಂಡ್ ಇದು ಬಂದುಬಿಟ್ಟು ನನಗೆ ಸ್ಕರ್ಟ್, ಇದ್ರ ಮೇಲೆ ಏನೋ ಒಂದಿದೆ, ಹಾಕ್ಕೊಂಡಾಗ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫಸ್ಟ್ ಇವಳಿಗೆ ಹಾಕೋಣ ಇದನ್ನು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ಕಲರ್ ಮಾತ್ರ ಸಖತ್ತಾಗಿದೆ. ರೆಡ್ ಕ್ಲಾತ್ ಹಾಕಿದ್ದಾರೆ, ಇದಕ್ಕೆ ನೆನೆಗೆ ಹಾಕಿದ್ದಾರೆ, ಚೆನ್ನಾಗಿದೆ. ಅಷ್ಟು ಈ ಸೈಜ್ ಇದ್ನೇನಲ್ಲ, ಇದಕ್ಕೆ ಕರೆಕ್ಟಾಗಿ ಅದ್ರಲ್ಲೂ ನಾನು ಸಣ್ಣ ಮಾಡಿದ್ದೀನಿ, ಅದು ಇನ್ನೂ ನೀವು ಸಣ್ಣ ಆಗಿಬಿಟ್ಟಿದೆ. ಚೆನ್ನಾಗಿದೆ, ಬೇಡ ಸ್ವಲ್ಪ ನಾಗಿ ಎಟ್ಲೊಂದಾಗೆ ಬಾ ಬಂದಲ್ಲ, ಚೆನ್ನಾಗಿದ್ದೇನೆ ಇಲ್ಲ ಅವರೇ ಹೇಳ್ತಿದ್ದಾರೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಅಂತ. ಕಲರ್ ಸೆಟ್ ಅಲ್ಲ ತುಂಬ ಚೆನ್ನಾಗಿ. ನಾನು ಪೂಜಾಗೆ ಲಾಸ್ಟ್ ಟೈಮು ನಮ್ಮ ಸಿನಿಮಾ ಬರ್ತ್ಡೇ ಟೈಮ್ನಲ್ಲಿ ನನ್ನ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಬಂದಿದ್ದೆ.
ನಾನು ಅದಕ್ಕೆ ತಕ್ಕಂತೆಯೇ ಸ್ಟಿಚ್ ಮಾಡ್ತೀನಿ. ಅಂದರೆ ಫಸ್ಟ್ ಕೊಟ್ಟಿದ್ರಲ್ವಾ ಅದೇ ಮೆಜರ್ಮೆಂಟಿಗೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ ಸ್ವಲ್ಪ ತೆಳ್ಳಗಾಗಿದ್ದೀನಿ, ಸ್ವಲ್ಪ ಆ ಸೈಜ್ ಬೇಡ, ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಅಂತ. ಓಕೆ ಅಂತ ಹೇಳಿ ಮಾಡಿದರು. ಈಗ ಅವ್ರು ಸ್ವಲ್ಪ ಕಡಿಮೆ ಮಾಡಿದ್ರು, ಇದು ನನಗೆ ಲೂಸ್ ಆಗ್ತಾಯಿದೆ. ಇದೆಲ್ಲ ನೋಡ್ತಾರೆ ಇದ್ದರೆ ನನಗೆ ಎಷ್ಟು ಖುಷಿ ಆಗೋದು ಗೊತ್ತಾ, ಎಷ್ಟು ಸಣ್ಣ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಸೊ ನಾನೀಗ ಐಡಲ್ ವೈಟಿಗೆ ಬಂದಿದ್ದೀನಿ. ಸ್ವಲ್ಪ ಹೊಟ್ಟೆ ಒಂದು ಕಡಿಮೆ ಆಗಿಬಿಟ್ರೆ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಇದು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸಾಕಲ್ವಾ? ಇನ್ನು ಸಾಕು, ಅದನ್ನ ದೊಡ್ಡ ಮಾಡಿಸ್ಬೇಡಿ. ನಿಮ್ಮ ಮನೆ ಮೇಲ್ಗಡೆ ಸ್ಟಿಚಿಂಗ್ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟ್ ಹಾಕ್ಸೋದ್ರೆ ಸಾಕಲ್ವಾ? ಚಿನಿಮಾ ಡ್ರೆಸ್ ಫ್ರೆಂಡ್ಸ್, ಚಿನಿಮಾ ಡ್ರೆಸ್ ಹಾಕ್ಕೊಳ್ತಾ ಇಲ್ಲ. ಸೊ ಅವಳಿಗೆ ಮನೆಗೆ ಹೋದ್ಮೇಲೆ ಹಾಕ್ತೀನಿ. ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಹೇಗಿದೆ ಕಲರ್ ಕಾಂಬಿನೇಷನ್ ಆ್ಯಂಡ್ ಹೊಸ ಥರ ಡಿಸೈನ್ ಚೆನ್ನಾಗಿದೆಲ್ಲ, ಚೆನ್ನಾಗಿ ಅನಿಸ್ತಿದೆಯಾ ನನಗೆ? ನಾನು ನನ್ನ ಗೌನ್ಗೆ ಈ ಥರ ಸ್ಲೀವ್ಸ್ ಹಾಕ್ಕೊಡ್ಲಿಕ್ಕೆ ಕೇಳಿದೆ. ಟೈಮ್ ಹಾಕಿದ್ದಾರೆ ಈ ಥರ, ಚೆನ್ನಾಗಿದೆ, ಡಿಫ್ರೆಂಟಾಗಿ. ಬೇಡ ಅಂದರೆ ತೆಗ್ದಿರ್ಬೋದು, ಬಟ್ ಇರಲಿ ಫೋಟೋಶೂಟ್ ಬಂದು ಚೆನ್ನಾಗಿ ಕಾಣುತ್ತೆ. ಅಂದರೆ ಅದಾದಮೇಲೆ ಏನಾದರೂ ನಡ್ಕೊಂಡು ಹೋಗ್ಬಿಟ್ರೆ ನಾಯಿ ಹೇಳ್ಬಿಟ್ಟು ಕಷ್ಟ ಓಕೆ ಫ್ರೆಂಡ್ಸ್, ಲಾಸ್ಟ್ ಟೈಮು ನಾನು ಚಿನಿಮಾ ಬರ್ತ್ಡೇಗೆ ನನಗೆ ಮತ್ತು ಚಿನಿಮಾಗೆ ಇಬ್ಬರಿಗೂ ಡ್ರೆಸ್ ಸ್ಟಿಚ್ ಮಾಡಿಸಿದ್ವಲ್ವ. ಸೊ ಪೂಜಾ ಅವ್ರ ಹತ್ರನೇ ನಾನು ಮಾಡಿಸಿದ್ದು. ನಾನೇನೋ ಕ್ಯಾಶುವಲ್ ಆಗಿ ನಾರ್ಮಲಾಗಿ ವೀಡಿಯೋಸ್ ಮಾಡ್ತೀನಲ್ವ, ಆ ಥರನೇ ಮಾಡಿದ್ದೆ. ಸೊ ಆ ಡ್ರೆಸ್ ತುಂಬ ಜನರಿಗೆ ಇಷ್ಟ ಆಗಿ ಇದುವರೆಗೂ ಕೇಳ್ತಾರೆ ಪೂಜಾ, ಇದುವರೆಗೂ ಕೇಳ್ತಾರೆ ಫೇಸ್ಬುಕ್ಕಲ್ಲಿ. ಅವ್ರ ನಂಬರೇ ರೀಚ್ ಆಗ್ತಾ ಇಲ್ಲ, ಹೆಂಗೆ ನಾನು ಕಾಂಟ್ಯಾಕ್ಟ್ ಮಾಡಲಿ, ನನಗೆ ಸೇಮ್ ಡ್ರೆಸ್ಸೇ ಬೇಕು ಅಂತ. ಸೊ ಕೆಲವು ದಿವಸ ಅವ್ರ ನಂಬರ್ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ, ಸಿಗತ್ತೆ. ನನಗೆ ಗೊತ್ತಿಲ್ಲ, ಇವಾಗ ಅವ್ರು ಬಂದು ಹೇಳ್ದಾಗೆ ಗೊತ್ತಾಗ್ತಾ ಇರೋದು 20 ಜನರ 20 ಅಷ್ಟು ಜನರು ಬಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದಾರಂತೆ. ಸೊ ಅವ್ರಿಗಿಂತ ಹೆಚ್ಚಾಗಿ ನನಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾನು ಮಾಡೋ ಅಂದರೆ ಈ ಥರ ಏನೋ ಬೇಬಿ ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಶಾಪಿಂಗ್ ಮಾಡೋದು ಆಗಿರ್ಬೋದು, ಅದೆಲ್ಲ ನಿಮ್ಗೆ ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ನೀವು ಬಂದು ಸ್ಟಿಚ್ ಮಾಡಿಸ್ಕೊಳೋದಾಗಿರ್ಬೋದು, ಎಷ್ಟು ಖುಷಿ ಆಗೋದು ಗೊತ್ತಾ. 20 ಜನರು ಅಂದರೆ ಏನು ಸುಮ್ಮನೆ ತಮಾಷೆನಾ ಅಲ್ಲ ಅಲ್ವಾ? ಸೊ ಅವ್ರಿಗೂ ತುಂಬ ಖುಷಿಯಾಗಿದೆ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಯಾಕೆ ಹೇಳಬೇಕು. ಆ್ಯಂಡ್ ನಾವು ಹೊರ್ಗಡೆ ಸ್ಟಿಚ್ ಮಾಡಿಸೋದಕ್ಕೂ ಇವ್ರ ಹತ್ರ ಮಾಡಿಸೋದಕ್ಕೂ ನನಗೆ ತುಂಬ ಡಿಫ್ರೆನ್ಸ್ ಅನಿಸಿದೆ ಪೂಜಾ. ನಿಮ್ಮ ಹತ್ರ ತುಂಬ ಕಡಿಮೆ ರೇಟು ಆ್ಯಂಡ್ ತುಂಬ ಏನು ಬಜೆಟ್ ಫ್ರೆಂಡ್ಲಿ ಆಗೇ ಇರುತ್ತೆ, ತುಂಬ ಕಾಸ್ಟ್ಲಿ ಅಂತಾನೂ ಇರೋದಿಲ್ಲ. ಮಟೀರಿಯಲ್ ಜಾಸ್ತಿ ಅನ್ಸುತ್ತೆ, ಮಟೀರಿಯಲ್ ಪ್ರೈಸ್ ಒಂದೊಂದು ಇರುತ್ತಲ್ವಾ, ಅದಕ್ಕೆ ತಕ್ಕನಾಗೆ ಸ್ಟಿಚ್ ಮಾಡ್ತಾರೆ. ಸ್ಟಿಚಿಂಗ್ ಮಾತ್ರ ಸ್ಟಾರ್ಟಿಂಗ್ ಮಕ್ಕಳಿಗೆ 1200 ಇಂದ ಸ್ಟಾರ್ಟ್, ಬಟ್ ಸ್ಟಿಫ್ನೆಟ್ ಆದ್ರೆ 1500. ಅಥವಾ ದೊಡ್ಡವ್ರಿಗೆ ಅಂತ ಅಂದ್ರೆ ಅದು ಅವ್ರಿಗೆಲ್ಲ 2000 ಇಂದ ಸ್ಟಾರ್ಟ್. ಅಷ್ಟೇ ಎನಿ ಡಿಸೈನ್ ಅಷ್ಟರಲ್ಲೇ ಇರೋದು ಸ್ಟಿಚಿಂಗ್. ಅಷ್ಟಿಗಿನ್ನ ಜಾಸ್ತಿ ನನಗೆ ಅಲ್ಲ, ಕೆಲವ್ರಿಗೆ ಹೇಳ್ತಾ ಇರ್ಬೋದು ಶಾರೋನ್ ಅವ್ರಿಗೆ ಮಾತ್ರ ಅಷ್ಟು ಕಡಿಮೆನಾ, ನಮಗೆಲ್ಲ ಕಾಸ್ಟ್ಲಿನ ಅಂತ. ಆ ಥರ ಏನೂ ಇರೋದಿಲ್ಲ. ಮಟೀರಿಯಲ್ ರೇಟ್ ಹೆಂಗಿರುತ್ತೋ ಅದ್ರ ಮೇಲೆ ಮಟೀರಿಯಲ್ಗೆ ಅಂತ ಹೇಳಿ ಸಪ್ರೇಟಾಗಿ ತೊಗೋತಾರೆ. ಅವ್ರ ಚಾರ್ಜಸ್ ಏನಿದೆ ಅದನ್ನು ತಗೋತಾರೆ. ಆ್ಯಂಡ್ ಈ ಡ್ರೆಸ್ ಕೂಡ ನೋಡಿದ್ರಲ್ವ, ನಾನು ನಿಮ್ಗೆ ಬರ್ತಾನೆ ಹೇಳಿದೆ ಹೆಂಗೆ ಸ್ಟಿಚ್ ಮಾಡಿರ್ತಾರೋ. ನನ್ನ ಕಲರ್ ಕೇಳಿದ್ರು ಕೂಡ ಹೇಳಿಲ್ಲ, ಬಂದು ನೋಡಿ ನೀವು ಅಂತ ಹೇಳಿದ್ರು. ಸೊ ನೋಡೋಣ ಹೆಂಗಿರುತ್ತೋ ಅಂದ್ಕೊಂಡಿದ್ದೆ. ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದೆ ಕಲರು. ಫೋಟೋಶೂಟ್ಗೂ ಚೆನ್ನಾಗಿ ಕಾಣುತ್ತೆ. ಇವಳು ಮಾತ್ರ ಹಾಕ್ಕೊಂಡಿಲ್ಲ, ಮನೆಗೆ ಹೋಗಿ ಹಾಕೋಣ. ಮಲ್ಕ್ಬಿಟ್ಟಿದ್ದಾಳ ಸಿನಿಮಾ, ಏನದ ನಿದ್ದೆ ಬಂದಿದೆ ಅವಳಿಗೆ, ಅದಕ್ಕೆ. ಫ್ರೆಂಡ್ಸ್, ನಾನೀಗ ಫೋಟೋಗ್ರಾಫರ್ಗೆ ಫೋನ್ ಮಾಡಿದ್ದೆ, ಅಂದರೆ ಫೋಟೋಶೂಟ್ ಯಾವಾಗ ಮಾಡಿಸೋದು, ಡ್ರೆಸ್ ಎಲ್ಲ ರೆಡಿ ಆಗಿದೆ ಅಂತ. ಇದು ಒಂದೇ ಡ್ರೆಸ್ ಅಲ್ಲ, ಇದ್ರ ಜೊತೆಗೆ ಇನ್ನೂ ಬೇರೆ ಡ್ರೆಸ್ಗಳು ಕೂಡ ಅವರು ಫೋಟೋಗ್ರಾಫರೇ ತೊಗೊಂಬರ್ತಾರೆ. ಆ್ಯಂಡ್ ಅವರು ಇವಳಿಗೆ ಏನು ಆ ಸೆಟಪ್ ಎಲ್ಲ ರೆಡಿ ಮಾಡಬೇಕಲ್ಲ, ಒಂಥರ ಜೋಕಾಲಿ ಅದೇನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದಾರಂತೆ. ಅದಕ್ಕಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಅದು ಆಗದೆ ರೆಡಿ ಆಗದೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಈ ಫೋಟೋಶೂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕೆಂದರೆ ಈಗ ಇವಳು ನಡೀತಾ ಇದ್ದಾಳಲ್ವಾ. ಸೊ ನಡೀತಾ ಇರೋದ್ರಿಂದ ನಾವು ಬೇರೆ ಬೇರೆ ಲೊಕೇಶನಲ್ಲಿ ತೆಗೆಸ್ಕೋಬೋದು ಅನ್ನೋದು ಒಂದು ಪ್ಲ್ಯಾನು. ಅದಕ್ಕಾಗಿ ನೋಡೋಣ. ಆ್ಯಂಡ್ ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಕೆಲಸ ಮುಗೀತು, ಇದೇ ದೊಡ್ಡ ಕೆಲಸ. ಸೊ ಶಾಪಿಂಗ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ವಿ. ಇಲ್ಲಿ ಸ್ಟಾಪ್ ಮಾಡ್ರೆ ನನಗಿದು ತುಂಬಗೂ ಅಷ್ಟೇ ತುಂಬಾ ಇಷ್ಟ, ತಗೊಂಡೇ ಇಲ್ಲ.
ನಮ್ಮ ಅತ್ತೆಗೆ ಅದು ತುಂಬ ಇಷ್ಟ, ನನಗೂ ಇಷ್ಟ. ನಮ್ಮ ಆ ಕಡೆ ಹೊಸಪೇಟೆ ಕಡೆ ಆ ಕಡೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಎಕ್ಸ್ಪೆಷಲಿ ಆಂಧ್ರದಲ್ಲಿ ತುಂಬಾ ಜಾಸ್ತಿ ಮಾರ್ತಾರೆ. ಇದರಲ್ಲಿ ಟ್ರೈನಲ್ಲಿ ಕೂಡ ತಂದು ಮಾರ್ತಾ ಇದ್ರು. ತಗೊಂಬರೋಣ ಈಗ ಹೋಗಿ. ಫಸ್ಟೆಲ್ಲ ಈ ರೂಟಲ್ಲಿ ಇದನ್ನು ತುಂಬ ಜನರು ಮಾರ್ತಾಯಿದ್ರು, ಬಟ್ ಈಗ ಕಡಿಮೆ ಆಗಿದೆ. ಆ್ಯಂಡ್ ಹಾಗೆ ಅಲ್ಲಿ ಒಬ್ಬರು ನಮ್ಮ ವೀವರ್ ಸಿಕ್ಕಿದ್ರು. ಅವ್ರು ಬಂದು ಮಾತಾಡಬೇಕಾದ್ರೆ ರಾಜು ವಿಡಿಯೋ ಮಾಡಿದ್ದಾರೆ, ನನಗೂ ಗೊತ್ತಿಲ್ಲ ಇದು. ಅವಳು ನೋಡಿ ಸಿನಿಮಾ ನೋಡಿ ಬಂದವ್ರನ್ನ, ಅಂದರೆ ನಮ್ಮ ವೀವರ್ಸ್ನ ಯಾರೇ ಬಂದರೂ ಕೂಡ ಅವ್ರು ಎಲ್ಲರ ಜೊತೆ ಅವಳು ಟಾಟಾ ಮಾಡೋದಾಗಿರ್ಬೋದು, ಫ್ಲೈಂಗ್ ಕಿಸ್ ಕೊಡೋದಾಗಿರ್ಬೋದು, ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಅವರು ಕೂಡ ತುಂಬ ಖುಷಿಪಟ್ಟು ಮಾತಾಡಿಸಿ ಹೋಗ್ತಾರೆ. ಸಿನಿಮಾ ಅಲ್ಲಿ ನನಗೆ ಬೇಕು, ನನಗೆ ಕೊಡಿ ಕೊಡಿ ನನಗೆ. ಅವ್ರಿನ್ನೂ ಕಟ್ ಮಾಡ್ತಾ ಇದ್ದಾರೆ. ನನಗೊಂದು ಅಂತ. ಏನು ಚಿನ್ನಿದು, ಏನಿದು ಅಮ್ಮ, ಏನೋ ತೊಗೊಂಡಿದ್ದಾರ ನಿಂಗೆ? ಏನಿದ ಹಾಂ, ಏನಿದ? ಸಾಕು, ಮನೆಗೆ ಹೋಗಿ ತೊಳೆದು ಬಿಟ್ಟು ತಿನ್ನೋಣ, ಸಾಕು ಬಿಡು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಡ್ರೆಸ್ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಫೋಟೋಶೂಟಲ್ಲಿ ಇನ್ನೂ ಸೂಪರಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇವಳಿಗೆ ಒಂದ್ಸಲ ಹಾಕಿದ್ರೆ ಚೆನ್ನಾಗಿತ್ತಲ್ವಾ, ಇನ್ನೊಂದ್ಸಲ ಫ್ರೀ ಟೈಮ್ ನೋಡಿಕೊಂಡು ಹಾಕೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚೆನ್ನಿ ಬಾಯ್ ಹೇಳು, ಮನೆಗೆ ಹೋಗ್ತಾ ಇರೋದು. ಬಾಯ್ ಬಾಯ್ ಬಾಯ್. ಅಯ್ಯೋ, ಇಷ್ಟು ಪ್ರೀತಿ ನೋಡಿ ನೀವಂದ್ರೆ. ಅವಳು ನಿಜವಾಗ್ಲೂ ನನ್ನ ಮಿಂಚಿದವಳೆ ಆಗ್ತಲೆ ಅಲ್ಲ. ಅಲ್ಲಿ ನೋಡಿ, ನಾನು ಏನು ಬಾಯ್ ಒಂದೇ ಹೇಳಕ್ಕೆ ಹೇಳಿದೆ, ಅವಳು ನಿಮಗೆ ಫ್ಲೈಂಗ್ ಕಿಸ್ ಕೂಡ ಕೊಡ್ತಾ ಇದ್ದಾಳೆ. ಗ್ರೇಟ್ ಗ್ರೇಟ್ ಸಿನಿಮಾ. ಎಲ್ಲರಿಗೂ ಬಾಯ್ ಹೇಳ್ದೆ ಬಂಗಾರ.